ಮೇಡಮ್ ನಮಸ್ತೆ. ಎಸ್ ಮೇಡಮ್, ನಮಸ್ತೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಇವತ್ತಿನ ಜ್ಞಾನವನ್ನು ತಿಳಿಸ್ಕೊಡೋದಕ್ಕೆ ನಮ್ಮೆಲ್ರಿಗೂ ವಿನಂತಿ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಭತ್ರಿಜಿ ಅವರಿಗೆ ನಾವು ಕೃತಜ್ಞತೆಗಳನ್ನ ತಿಳಿಸ್ತಾ, ಹಾಗೆ ನನ್ನ ಮಾರ್ಗದರ್ಶಕ ಶ್ರೀ ಪ್ರೇಮನಾಥ್ ಸರ್ಗೂ ಸಹ ಒಂದ್ ಸೆಕೆಂಡ್ ನಾನು ಎಷ್ಟೋ ಕೃತಜ್ಞತೆಗಳನ್ನ ತಿಳಿಸಕ್ ಇಷ್ಟಪಡ್ತೀನಿ. ಸೊ ಇವತ್ತು ಸ್ಪಿರಿಚುವಲ್ ಪೇರೆಂಟಿಂಗ್ ಅಂತ ಟಾಪಿಕ್ ಇದು ಮಾಡಿದ್ದಾರೆ. ಆಕ್ಚುಲಿ ಇದು ಬರೀ ಟಾಪಿಕ್ ಅಲ್ಲ, ನನ್ನ ಲೈಫ್ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ನನ್ನ ಈ ಧ್ಯಾನದ ಜರ್ನಿ ಸ್ಟಾರ್ಟ್ ಆಗಿದ್ದು ಕೂಡ ಈ ಪ್ರೆಗ್ನೆನ್ಸಿ ಮುಖಾಂತರನೇ. ಸೊ ಐ ಆಮ್ ಸೋ ಲಕ್ಕಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ರೈಟ್ ಟೈಮ್ ಅಲ್ಲಿ ನಂಗೆ ರೈಟ್ ವಿಸ್ಡಮ್, ರೈಟ್ ಗೈಡೆನ್ಸ್ ಸಿಕ್ಕಿದ್ರಿಂದ ನನ್ನ ಲೈಫೇ ನಾನು ಚೇಂಜ್ ಮಾಡ್ಕೊಳ್ಳೋಕೆ ಎಷ್ಟೋ ಸಾಧ್ಯ ಆಯ್ತು. ನಿಜವಾಗ್ಲೂ ನನಗೆ ಯಾವಾಗ್ಲೂ ಈ ಟಾಪಿಕ್ ಹೇಳಿದಾಗ ನನ್ನ ಇಡೀ ಜರ್ನಿ ನನಗೆ ನೆನ್ಪು ಬರುತ್ತೆ. ಎಷ್ಟು ಲಕ್ಕಿ ಇದೀನಲ್ವಾ, ನನ್ನ ಮಗನ ನೆನ್ಸ್ಕೊಂಡ್ರೆ, ಹಾಗೆ ನನ್ನ ಆದ ಎಕ್ಸ್ಪೀರಿಯನ್ಸ್ ನೆನ್ಸ್ಕೊಂಡ್ರೆ, ಅಂಡ್ ಆ ಟೈಮಲ್ಲಿ ನಾನು ಫಾಲೋ ಮಾಡ್ದ ವಿಷಯಗಳು, ಆ ಚಿಕ್ಕ ಚಿಕ್ಕ ವಿಷಯ ಇದ್ರೂ ಕೂಡ ಅದ್ರದ್ದು ಇಂಪ್ಯಾಕ್ಟ್ ಎಷ್ಟೋ ಇದೆ. ಈಗ ನನ್ನ ಮಗ 6 years. ಸೊ ಯಾವತ್ತೂ ಕೂಡ ಈ 6 years ಅಲ್ಲಿ ನನ್ ಮಗ ಕಾಡ್ಸಿದ್ದಾಗ್ಲಿ ಅಥವಾ ರಚ್ಚಿಗಿಡಿತಾರಲ್ಲ ಮಕ್ಳು, ಇವಾಗ ಒಂದ್ ಹಠ ಮಾಡ್ತಾ ಇದ್ರೆ ಅವ್ರನ್ನ ರಂಸಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಸೊ ಆತರ ಇಶ್ಯೂಸ್ ನಾನು ಯಾವ್ದು ಫೇಸೇ ಮಾಡಿಲ್ಲ. ಇನ್ಫ್ಯಾಕ್ಟ್ ಜೋರಾಗಿ ಅವನು ಹತ್ತು ಕರ್ದಿದ್ದೆ ನನಗ್ ಮಾಡಿಲ್ಲ ಆತರ. ಸೊ ಒಂದ್ಸಲ ಏನಾಯ್ತು, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ನನ್ನ ಫ್ರೆಂಡ್ ಮನೆಗೆ ಹೋದಾಗ ಅವ್ರ ಮಗ ಆಲ್ಮೋಸ್ಟ್ ಸಿಮಿಲರ್ ಏಜ್, 1 year ಚಿಕ್ಕವನು. ಅವನು ಜೋರಾಗಿ ಅಳ್ತಾ ಇದ್ದಾನೆ. ಓಕೆ, ನಮ್ಗೆಲ್ಲ ನನಗೆ ನನ್ನ ಹಸ್ಬೆಂಡ್ಗೆ ಫುಲ್ಲು ಗಾಬರಿ ಆಗೋಯ್ತು. ಏನಿದು ಈ ತರ ಹಿಂಗೆ ಅಳ್ತಾ ಇದ್ದಾನೆ. ನಾವು ಟೆನ್ಷನ್ ಮಾಡ್ಕೊಂಡ್ರೆ ಅವಳು ನನ್ನ ಫ್ರೆಂಡ್ ಆರಾಮಾಗಿದ್ದಾಳೆ. ಏನು ಅಂದ್ರೆ, ಇಲ್ಲ ಅವ್ನು ಡೈಲಿ ಮಲಗ್ಬೇಕಾದ್ರೆ ಹಿಂಗೆ ಅಂತಂದ್ಲು. ಸೊ ನನಗೆ ಅವಾಗ ರಿಯಲೈಸ್ ಆಯ್ತು, ಅರೆ ಇವನು ನನ್ ಮಗ ಇಷ್ಟು ಕಾಡ್ಸೇ ಇಲ್ವಲ್ಲ ನನಗೆ. ಸೊ ನನಗೆ ಈ ಎಕ್ಸ್ಪೀರಿಯನ್ಸೇ ಗೊತ್ತಿಲ್ಲ, ಇಷ್ಟು ಟೆನ್ಷನ್ ಇರುತ್ತೆ, ಹಾರಿಬಲ್ ಆಗಿ ಅಷ್ಟು ಹತ್ತು ಮಲಗ್ತಾರೆ ಅಂತ. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿಯನ್ನೇ ನಾನು ತುಂಬಾ ಈಸಿಯಾಗಿ, ಆಮೇಲೆ ತುಂಬಾ ಮೆಮೊರೇಬಲ್, ಚೆರಿಶ್ ಆಗಿ ಯಾವಾಗ್ಲೂ ನೆನ್ಪು ಮಾಡ್ಕೊಂತಾ ಇರ್ತೀನಿ ನಾನು ನನ್ನ ಜರ್ನಿಯನ್ನ. ಸೊ ನಾನು ಧ್ಯಾನ ಸ್ಟಾರ್ಟ್ ಮಾಡಿದ್ದು ಕೂಡ ಇದರಿಂದನೇ. ನನಗೆ ಬೇಬಿ ಆಗ್ಬೇಕು, ಇನ್ನ ನಮ್ಮತ್ತೆ ಹೇಳೋರು, ಧ್ಯಾನ ಮಾಡಿದ್ರೆ ಹೈಯರ್ ವರ್ಲ್ಡ್ಸ್ ಇಂದ ಮಾಸ್ಟರ್ಸ್ ಅವರೇ ಹುಟ್ಟಿ ಬರ್ತಾರೆ, ಅವ್ರಿಗೆ ಏನು ಧ್ಯಾನ ಗರ್ಭ ಬೇಕು ಮತ್ತೆ ಶಾಕಾಹಾರ ಗರ್ಭ ಬೇಕು ಅಂತ. ಸೊ ಅದ್ರ ಪ್ರಕಾರ ನಾನು ಪ್ರೇಮನಾಥ್ ಸರ್ ಹತ್ರ ಹೋಗಿ ಮೀಟ್ ಮಾಡಿದಾಗ ಅವರು ಅವಾಗ ಮೆಡಿಟೇಷನ್ ಹೇಳಿ ಇಂಟೆನ್ಷನ್ ಸೆಟ್ ಮಾಡಿದ್ರು. ಈ ತರ ಬೇಬಿ ನಾನ್ ರೆಡಿ ಇದೀನಿ, ನಿಮ್ಗೋಸ್ಕರ ನನ್ನ ಪೇರೆಂಟ್ ಆಗಿ ಚೂಸ್ ಮಾಡ್ಕೊಳ್ಳಿ ಅಂತ. ಓಕೆ, ಸೊ ಇದಾಗಿ 3 monthsಗೆ ನಾನು ಪ್ರೆಗ್ನೆಂಟ್ ಆದೆ. ಅದು ಈಸಿಯೆಸ್ಟ್ ವೇ ಅಲ್ಲಿ, ಯಾವ ತೊಂದ್ರೆನೂ ಇಲ್ಲ. ಈವನ್ ಪ್ರೆಗ್ನೆಂಟ್ ಆದ್ಮೇಲೂ ಕೂಡ ಬಹಳ ಈಸಿ ಇತ್ತು ನನ್ನ ಜರ್ನಿ, ಪ್ರೆಗ್ನೆನ್ಸಿ ಜರ್ನಿ. ಯಾವ ವಾಮಿಟಿಂಗ್ಸ್, ನಾರ್ಮಲಿ ಹಿಂಗೆ ಪ್ರೆಗ್ನೆಂಟ್ ಆದ್ರೆ ವಾಮಿಟಿಂಗ್ಸ್ ಆಗೋದು, ತಲೆ ಸುತ್ತು ಬರೋದು ಅಲ್ಲ, ಸುಸ್ತಾಗೋದು, ಆತರ ಎಲ್ಲ ಇರ್ತಿತ್ತಲ್ಲ. ಸೊ ನನಗೆ ಯಾವ್ದು ಇಲ್ಲ. ಒಂದೇ ಸಲ ನನಗೆ ವಾಮಿಟ್ ಆಗಿದ್ದು ಇಡೀ ನನ್ನ ಪ್ರೆಗ್ನೆನ್ಸಿಯಲ್ಲಿ. ಓಕೆ, ಅದು ಕೂಡ ನಿದ್ದೆ ಸರಿಗ್ ಮಾಡ್ಲಾರ್ದ್ರಿಂದ, ಯಾವತ್ತು ತಲೆ ತಿರ್ಗೋದಾಗ್ಲಿ ಆತರ ಏನು ಇರ್ತಿತ್ತು. ನಾರ್ಮಲ್ ಆಗಿ ಇರ್ತಾ ಇದೆ. ನಾನು ಆಫೀಸ್ಗೆ ಹೋಗ್ತಾ ಇದ್ದೆ, ಆಲ್ಮೋಸ್ಟ್ 7-8 months ವರೆಗೂ ನಾನು ಆಫೀಸ್ಗೆ ಹೋಗ್ತಾ ಇದ್ದೆ. ಅಂಡ್ ಅಲ್ಲಿನೂ ಕೂಡ ನನಗೆ ಎಲ್ಲ ನನಗೆ ಏನಂತಾರೆ ಅನುಕೂಲ ತರನೇ ಇತ್ತು. ಸೊ ಆ ಟೈಮಲ್ಲಿ ನನಗೆ ಕೆಲವೊಂದು ವಿಡಿಯೋಸ್ ನನ್ನ ಲೈಫ್ ಅನ್ನೇ ಚೇಂಜ್ ಮಾಡ್ತಾರೆ. ನನ್ನ ಲೈಫ್ ಅನ್ನೋಕ್ಕಿಂತ ನನ್ನ ಪ್ರೆಗ್ನೆನ್ಸಿಯನ್ನ ಚೇಂಜ್ ಮಾಡಿದ್ರು. ಈ BK ಶಿವಾನಿ ಅವ್ರದ್ದು ವರ್ಚ್ಯೂ ಬೇಬಿ ಕಾನ್ಸೆಪ್ಟ್ಸ್ ಅಂತ, ಆವಾಗ ಆಲ್ಮೋಸ್ಟ್ ಒಂದು 15 years ಬ್ಯಾಕ್ ಮಾಡಿದ ಅನ್ಸುತ್ತೆ ವಿಡಿಯೋಸ್. ಅವು ಚಿಕ್ಕ ಚಿಕ್ಕ ವಿಡಿಯೋಸ್, 15-20 minutes. ಏನೋ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಪಾಪಪ್ ಆಗಿ ನೋಡಿದಾಗ ಎಷ್ಟು ಚೆನ್ನಾಗಿ ಕಾನ್ಸೆಪ್ಟ್ಸ್ ಇತ್ತು ಅಂದ್ರೆ, ನಾವು ಪ್ರೆಗ್ನೆಂಟ್ ಇದ್ದಾಗ ಯಾಕೆ ಜೆಂಡರ್ ಬಯಾಸ್ ಮಾಡಬಾರ್ದು ಅಂದ್ರೆ, ಇವಾಗ ನಾರ್ಮಲಿ ಪೇರೆಂಟ್ಸ್ ಅಂದ ತಕ್ಷಣ, ಪ್ರೆಗ್ನೆಂಟ್ ಅಂದ ತಕ್ಷಣ ನಮಗೆ ಬರುತ್ತಲ್ವಾ ಗಂಡು ಹೆಣ್ಣು ಅಂತ, ಆತರ ಮಾಡಬಾರ್ದು. ಯಾಕೆ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವೇ ಯಾರಾದ್ರೂ ನಮ್ಮ ಫ್ರೆಂಡ್ ಮನೆಗೆ ಹೋಗಿರ್ತೀವಿ ಅನ್ಕೊಳ್ಳಿ.
ಅವರು ನಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರಲ್ಲ, ಬೇರೆ ಯಾರಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ನಮ್ಮನ್ನ ಕರ್ದೂ ಇರಲ್ಲ ಅನ್ಕೊಳ್ಳಿ, ನಾವೇನೋ ಸುಮ್ನೆ ನಮ್ ಫ್ರೆಂಡ್ ಅಲ್ಲ ಅಂತ ಹೋಗಿರ್ತೀವಿ. ನಮ್ಮನ್ನ ನೋಡಿದ ತಕ್ಷಣ ಅರೆ ಯಾಕ್ ಬಂದೆ ಅನ್ನೋ ಕ್ವೆಶನ್ ಮಾರ್ಕ್ ಇದ್ದಾಗ ಅಲ್ವಾ, ನಮಗೆ ಅಲ್ಲಿ ಇರಕ್ಕೂ ಮನ್ಸಾಗಲ್ಲ ಒಂದ್ 5 ನಿಮಿಷನೂ ಕೂಡ. ಆಮೇಲೆ ಅವ್ರು ನಾರ್ಮಲ್ ಆಗಿ ಮತ್ತೆ ನಾರ್ಮಲ್ ಆಗಿ ಮಾತಾಡ್ಸ್ಬೋದು, ಬಟ್ ನಮಗೆ ಅಲ್ಲಿ ಇರಕ್ಕೂ ಆಗಲ್ಲಲ್ವಾ. ಆದ್ರೆ ಪ್ರೆಗ್ನೆಂಟ್ ಇದ್ದಾಗ ಅವು ಹೆಣ್ಮಗು ಇತ್ತು ಅನ್ಕೊಳ್ಳಿ, ನೀವು ಗಂಡ್ಮಗು ಅಂತಾನೆ ನೀವು ಪದೇ ಪದೇ ಅಂತ ಇದ್ರೆ, ಒಬ್ಬ ತಾಯಿ ಅಂತ ಇದ್ರೆ ಏನಾಗುತ್ತೆ, ಆ ಮಗುಗೆ ಹೊಟ್ಟೆಲಿದ್ದಾಗೆ ರಿಜೆಕ್ಷನ್ಸ್ ಶುರುವಾಗುತ್ತೆ. ಅವ್ರೇನೋ ಸುಮ್ನೆ ಪ್ರೀತಿಗೋಸ್ಕರ ಎಕ್ಸೈಟ್ಮೆಂಟ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಮಗು ಬೆಳಿತಾ ಬೆಳಿತಾ ಎಷ್ಟೋ ಬ್ಲಾಕ್ಸ್ ಇಂದ, ಎಷ್ಟೋ ಲೋ ಕಾನ್ಫಿಡೆನ್ಸ್ ಇಂದ ಬೆಳೆಯುತ್ತಂತ. ಅದಕ್ಕೆ ನೋಡ್ತಾ ಇರ್ತೀವಿ ಎಷ್ಟೋ ಜನ ಹೆಣ್ಮಕ್ಳು ಗಂಡ್ಮಕ್ಳ ತರ ಇರ್ತಾರೆ, ಅಂಡ್ ಅವರ ಹೆಣ್ಣಾಗಿ ಹುಟ್ಟಿರೋದೇ ಅವ್ರಿಗೆ ಇಷ್ಟ ಆಗ್ತಾ ಇರಲ್ಲ. ಯಾವಾಗ್ಲೂ ಪೀರಿಯಡ್ಸ್ ಆದಾಗ ಬೈಕೊಳ್ಳೋದು, ನಾನು ಗಂಡ ಆಗಿದ್ರೆ ನಾನು ಹೊರಗೋಗಿ ದುಡಿಬೋದಾಗಿತ್ತಲ್ಲಪ್ಪ, ಈ ತರ ಥಾಟ್ಸ್ ಅವರ ಲೈಫನ್ನೇ ರೂಲ್ ಮಾಡ್ಬಿಡುತ್ತೆ. ಇವ್ರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಬರುತ್ತೆ, ನೆಕ್ಸ್ಟ್ ಅವರು ಪ್ರೆಗ್ನೆನ್ಸಿ ಟೈಮ್ ಮಾಡಿದಾಗ ಅದು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅವರು ಎಷ್ಟೋ ಸಾಹಸ ಮಾಡ್ಬೇಕು ಮುಂದೆ ಹೋಗಿ ಆ ಬ್ಲಾಗ್ಸ್ ನ ಕ್ರಿಯೇಟ್ ಕಳ್ಕೊಳಕ್ಕೆ. ನೀವ್ ಅನ್ಬೋದು, ಅರೆ ಮೇಡಮ್ ಬೇಬಿ ಅಂದ್ರೆ ನಮ್ದೆಲ್ಲ ಹೆಂಗಿರುತ್ತೆ, ಒಂದ್ ಕಾಲು ಕೈ ಮುಖ ಸಣ್ಣ ಸಣ್ಣ ಮುಖ ಅಂದ್ರೆ ಫಿಸಿಕಲ್ ಅಲ್ಲೇ ನಾವ್ ನೋಡ್ತೀವಿ, ಮಗು ಅಂದ್ರೆ ಡೆಲಿವರಿ ಆದ್ಮೇಲೆ ಬರೋದು ಅಂತ. ಬಟ್ ಏನ್ ಹೇಳ್ತಾರೆ, ಪ್ರೆಗ್ನೆಂಟ್ ಆದ ತಕ್ಷಣ ಹಾರ್ಟ್ ಬೀಟ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಕೆಲವೊಂದ್ಸಲ ಆ ಸೋಲ್ ಅವಾಗ್ಲೇ ಕನೆಕ್ಟ್ ಆಗ್ಬಿಟ್ಟಿರುತ್ತೆ. ಓಕೆ, ಸೊ ನಾವು ಏನ್ ಮಾತಾಡೋದ್ಕಿಂತ ಏನ್ ಫೀಲ್ ಆಗ್ತಿರ್ತೀವಲ್ವಾ ಅದೆಲ್ಲದು ಕೇಳಿಸ್ಕೊಂತಾ ಇರುತ್ತಂತೆ. ಸೊ ಅದಕ್ಕೆ ಈ ಜೆಂಡರ್ ಬಯಾಸ್ ಮಾಡಬಾರ್ದು. ಅಂಡ್ ಮನೇಲಿ ಯಾರಾದ್ರೂ ತೀರ್ಕೊಂಡಿದ್ರೆ ಏನ್ ಇದ್ ಮಾಡ್ತೀವಿ, ಅರೆ ಅವರೇ ಬರ್ತಾರೆ ಅಂತ ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಆ ಮಗುಗೆ ರಿಜೆಕ್ಷನ್ ಅಂತೆ. ಅವರೇ ಇವಾಗ ಯಾರೋ ಅಜ್ಜ ತೀರ್ಕೊಂಡಿರ್ತಾರೆ, ಅವರೇ ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ದಾಗ ಬೇರೆ ಬಂದಾಗ ಮತ್ತೆ ಅದೇ ಇಶ್ಯೂ ಇರುತ್ತೆ. ಸೊ ಅದಕ್ಕೆ ಜೆಂಡರ್ ಬಯಾಸ್ ಮಾಡಬಾರ್ದು ಅಂತ ಇತ್ತು. ಅಂಡ್ ಸರಿಯಾದ ಆಲೋಚನೆಗಳೇ ಮಾಡಬಾರ್ದು, ಯಾಕಂದ್ರೆ ನಮ್ಮ ಪ್ರತಿಯೊಂದು ಆಲೋಚನೆಗಳು ಕೂಡ ಮಗುವಿನ ಪರ್ಸನಾಲಿಟಿ ಆಗ್ತಾ ಇರುತ್ತಂತೆ. ಇವಾಗ ನಾವು ಒಬ್ರು ವ್ಯಕ್ತಿ ಬಗ್ಗೆ ತುಂಬಾ ಹೇಟ್ರೆಡ್ ಇರುತ್ತೆ ಅನ್ಕೊಳ್ಳಿ, ತುಂಬಾ ಬೇಜಾರಿರುತ್ತೆ, ನಾವು ಪದೇ ಪದೇ ಅವ್ರನ್ನ ಹೇಟ್ ಮಾಡ್ತಾ ಇದ್ದಾಗ ಪ್ರೆಗ್ನೆಂಟ್ ಇದ್ದಾಗ ಗೊತ್ತಿಲ್ಲಾರ್ದಂಗೆ ಆ ಮಗುಗೂ ಅದೇ ಸಿಗ್ನಲ್ ಕಳಿಸ್ತೀವಿ. ಆ ಟ್ರಾಮಾ, ಅದಕ್ಕೆ ಹೇಳ್ತಾರೆ ಜನರೇಷನಲ್ ಟ್ರಾಮಾ ಅಂತ, ಆನ್ಸಿಸ್ಟ್ರಲ್ ಟ್ರಾಮಾ, ಇದೆಲ್ಲಾನು ಕರೆಕ್ಟ್. ಆಕ್ಚುಲಿ ಕೆಲವೊಂದ್ಸರಿ ನಿಮಗೆ ಗೊತ್ತಿಲ್ಲಾರ್ದಂಗೆ ನಿಮ್ಮ ಹೆಣ್ಣಾಗಿ ಹುಟ್ಟಿದ್ದೆ ನಿಮಗೆ ಇಷ್ಟ ಆಗ್ತಾ ಇರಲ್ಲ. ಇದಕ್ಕೆ ಏನ್ ಕಾರಣ ಇರುತ್ತೆ, ನಿಮ್ಮ ತಾಯಿ ಗಂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾಳಲ್ವಾ, ಅವರಲ್ಲಿ ಆ ಟ್ರಾಮಾ ಇರುತ್ತೆ. ಅವ್ರಿಗೆ ಅವ್ರ ಅತ್ತೆ ಅಥವಾ ಅವ್ರಮ್ಮ ಅದೇ ಟ್ರಾಮಾನ ಕೊಟ್ಟಿರ್ತಾರೆ, ಅಂದ್ರೆ ಹೆಣ್ಮಕ್ಳಂದ್ರೆ ಭಾರ ಅನ್ನೋ ತರ. ಸೊ ಆ ಟ್ರಾಮಾ ಜನರೇಷನ್ ಇಂದ ಪಾಸ್ ಆಗ್ತಾ ಇರುತ್ತೆ. ಸೊ ಮೆಡಿಟೇಷನ್ ಮಾಡಿದಾಗ ಇದೆಲ್ಲ ಕ್ಲಿಯರ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಓಕೆ, ಅದಕ್ಕೆ ನಮ್ಮ ಥಾಟ್ಸ್ ಎಷ್ಟೋ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅಂಡ್ ಬೇಬಿ ಜೊತೆ ಕನೆಕ್ಟ್ ಆಗೋದು, ಡೈಲಿ ಬೇಬಿ ಜೊತೆ ಮಾತಾಡೋದು, ಯಾವ್ಯಾವ ಕ್ವಾಲಿಟೀಸ್ ಬೇಕು ಅಂತ ಬರ್ಕೊಂಡು ಆ ಕ್ವಾಲಿಟೀಸ್ನೇ ಹೇಳೋದು. ತುಂಬಾ ಪ್ರೀತಿಯಿಂದ ಇರ್ತೀಯ, ತುಂಬಾ ಕೈಂಡ್ ಆಗಿರ್ತೀಯ, ತುಂಬಾ ಸ್ಟ್ರಾಂಗ್ ಆಗಿರ್ತೀಯ. ಸೊ ಇವೆಲ್ಲ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ, ನನಗೆ 100% ಇವೆಲ್ಲ ವರ್ಕ್ ಆಗಿದೆ. ಸೊ ನನ್ನ ಮಗ ಯಾವ ತರ ಇರ್ಬೇಕು ಅನ್ಕೊಂಡು ಅದೇ ತರ ಬಂದಿದ್ದಾನೆ. ಸೊ ನಾನು ದಿನ ಅವ್ನಿಗೆ ಹೇಳ್ತಾ ಇದ್ದೆ, ನೀನ್ ತುಂಬಾ ಸ್ಟ್ರಾಂಗ್, ಓಕೆ, ನೀನ್ ತುಂಬಾ ಬ್ರೇವ್, ತುಂಬಾ ಇಂಟೆಲಿಜೆಂಟ್. ಆಮೇಲೆ ಈವನ್ ಡೆಲಿವರಿನೂ ಕೂಡ ಎಷ್ಟೋ ಮಿರಾಕ್ಯುಲಸ್ ಆಗಿ ನಾವು ಮಾಡ್ಬೋದು. ಲೇಬರ್ ಅನ್ನ, ನಮ್ಗೆಲ್ಲ ಒಂದು ರಾಂಗ್ ಕಾನ್ಸೆಪ್ಷನ್ ಇರುತ್ತಲ್ವಾ, ಲೇಬರ್ ಅಂದ್ರೆ ಅದು ತುಂಬಾ ನೋವು, ಡೆಲಿವರಿ ಅಂದ್ರೆ ತುಂಬಾ ನೋವು ಅಂತ ಅಲ್ವಾ. ಸೊ ಈ ಮೆಡಿಟೇಷನ್ ಇಂದ ಅದನ್ನು ಕೂಡ ನಾನು ಚೇಂಜ್ ಮಾಡ್ಕೊಂಡು ನನಗೆ ಯಾವ ತರ ಬೇಕು ಆ ತರ ಮಾಡ್ಕೊಂಡೆ. ಸೊ ಅದ್ರಲ್ಲಿ ಹೇಳ್ತಾ ಇದ್ರು ವಿಜುವಲೈಸ್ ಮಾಡ್ಕೋಬೇಕು, ಡೆಲಿವರಿ ಆಗೋ ಟೈಮಲ್ಲಿ ಈಸಿಯೆಸ್ಟ್ ವೇ ಅಲ್ಲಿ ಬೇಬಿ ಬರ್ತಾ ಇದೆ, ವೆಲ್ಕಮ್ ಮಾಡ್ತಾ ಇದ್ದೀರಾ ಅಂತ. ಸೊ ಇದನ್ನು ಕೂಡ ನನಗೆ ಎಷ್ಟೋ ಹೆಲ್ಪ್ ಆಯ್ತು ನಾರ್ಮಲ್ ಡೆಲಿವರಿ ಆಗಕ್ಕೆ. ಅಂಡ್ ಇದಾದ್ಮೇಲೂ ಕೂಡ ನಾವ್ ಯಾವಾಗ ಮೆಡಿಟೇಷನ್ ಕಂಟಿನ್ಯೂ ಮಾಡ್ತೀವಲ್ವಾ, ನಮ್ಮ ಪೋಸ್ಟ್ ಪ್ಯಾಟ್ರನ್ ಅಂದ್ರೆ ಇವಾಗ ಡೆಲಿವರಿ ಆದ್ಮೇಲೆ ಆಲ್ಮೋಸ್ಟ್ 80 to 85% ಹೆಣ್ಮಕ್ಳು ಡಿಪ್ರೆಷನ್ಗೆ ಹೋಗ್ತಾರಂತೆ. ಯಾಕೆ ಅಂದ್ರೆ ನಾವು ಪ್ರೆಗ್ನೆಂಟ್ ಇದ್ದಾಗ ಎಷ್ಟೋ ಸಪ್ಲಿಮೆಂಟ್ಸ್ ತಗೊಂಡಿರ್ತೀವಿ ಅಲ್ವಾ, ಕ್ಯಾಲ್ಸಿಯಂ ಐರನ್ ಎಲ್ಲ ತಗೊಂಡಿರ್ತೀವಿ. ಅದು ಹೈ ಅಲ್ಲಿ ಇದ್ದು ಸಡನ್ ಆಗಿ ಡ್ರಾಪ್ ಆದಾಗ ನಮ್ಮ ಹಾರ್ಮೋನ್ಸ್ ಅಲ್ಲಿ ತುಂಬಾ ಏರುಪೇರಾಗಿ ಆ ಡಿಪ್ರೆಷನ್ಗೆ ಹೋಗ್ತಾರಂತೆ. ಸೊ ಮನೆಯವ್ರದ್ದು ಇಲ್ಲಿ ರೋಲ್ ತುಂಬಾ ಇರುತ್ತೆ, ಫಾದರ್ದಾಗಿರ್ಬೋದು ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು. ಮಗುಗೆ ಎಷ್ಟು ಆರೈಕೆ ಮಾಡ್ತಿರೋ ಮದರ್ಗೂ ಅಷ್ಟೇ ಆರೈಕೆ ಮಾಡ್ಬೇಕು ಆ ಟೈಮಲ್ಲಿ.
ಎಷ್ಟು ಸೂಕ್ಷ್ಮ ಆಗ್ಬಿಟ್ಟಿರ್ತಾರೆ ಅಂದ್ರೆ ಫಿಸಿಕಲಿ ಮೆಂಟಲಿ ತುಂಬಾ ವೀಕ್ ಆಗ್ಬಿಟ್ಟಿರ್ತಾರೆ. ಮಗು ಇರುತ್ತೆ, ಖುಷಿ ಖುಷಿಯಾಗಿರ್ಬೇಕಾಗಿದ್ ಸಮ ಆ ಟೈಮಲ್ಲಿ ಅವ್ರಿಗೆ ಖುಷಿಯಾಗಿರಕ್ಕೆ ಆಗಲ್ಲ. ಸೊ ಈ ಪೋಸ್ಟ್ ಪ್ಯಾಟರ್ನ್ ಡಿಪ್ರೆಷನ್ ಕೂಡ ಅವೇರ್ನೆಸ್ ಅನ್ನ ಎಲ್ಲರಲ್ಲಿ ಕ್ರಿಯೇಟ್ ಮಾಡ್ಬೇಕು. ಸೊ ಅದಕ್ಕೆ ಮುಂಚೆನೆ ನಾವು ಪ್ರೆಗ್ನೆಂಟ್ ಇದ್ದಾಗೆ ಇದಕ್ಕೆಲ್ಲ ಪ್ರಿಪೇರ್ ಆದಾಗ ನಮಗೆ ಈಸಿ ಆಗ್ಬಿಡುತ್ತೆ. ಸೊ ನಮ್ ಮೈಂಡ್ ಎಲ್ಲಿರುತ್ತೆ, ಬೇಬಿ ಬರೋವರೆಗೂ ಅಷ್ಟೇ ಇರುತ್ತೆ. ಬೇಬಿ ಬಂದಾದ್ಮೇಲೂ ಕೂಡ ನಾವು ಮೆಂಟಲಿ ಹೇಗೆ ಫಿಟ್ ಇರಬೇಕು. ಅಂಡ್ ಮಗು ಬಂದಿದೆ ಅಂತಂದ್ರೆ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಚಿಕ್ಕ ಮಗು, ಅದು ಗೊತ್ತಿಲ್ಲ. ಅದೆಲ್ಲ ಸುಳ್ಳು. ಈಗ ಬರೋರೆಲ್ಲ ದೇವರಂತೆ, ದೇವತೆಗಳೇ ಇವಾಗ ಭೂಮಿಗೆ ಬರ್ತಾ ಇದಾರೆ. ನಮ್ಗಿಂತ ಜ್ಞಾನ ಅವ್ರಿಗೆ ಜಾಸ್ತಿ ಇರುತ್ತೆ. ಅವ್ರು ಯಾವಾಗ ಅದು ಓಪನ್ ಆಗುತ್ತೆ ಆ ವಿಸ್ಡಮ್ ಎಲ್ಲ, ನಾವು ಅವ್ರಿಗೆ ಫ್ರೀಡಮ್ ಕೊಟ್ಟಾಗ, ಮಗು ಅಲ್ಲ ಅಂದಂಗೆ ಒಬ್ಬ ಫ್ರೆಂಡ್ ತರ ಅವ್ರನ್ನ ಟ್ರೀಟ್ ಮಾಡ್ಬೇಕು. ಅಂದ್ರೆ ಇವಾಗ ವಯಸ್ಕರ ತರ, ಇವಾಗ ನಮ್ ವಯಸ್ಸವರೇ ಇದ್ರೆ, ನಮ್ಗಿನ್ನ ದೊಡ್ಡವರಿದ್ರೆ ನಾವ್ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಲ್ವಾ, ಅಷ್ಟೇ ರೆಸ್ಪೆಕ್ಟ್ ಅವ್ರಿಗೆ ಕೊಡ್ಬೇಕು. ಬರೀ ಹೊಡಿಯೋದಾಗ್ಲಿ ಬೈಯೋದಾಗ್ಲಿ ಆ ಕಾಲನೇ ಹೋಗೋಯ್ತು. ಸೊ ಹೊಡೆದ್ರೆ ಏನಂತ ಹೇಳ್ತಾರೆ ರಿಸರ್ಚ್ ಎಲ್ಲ, ಈ ಕಳ್ಳರು ಕ್ರಿಮಿನಲ್ಸ್ ಇರ್ತಾರಲ್ವಾ, ಅವರು ಸಡನ್ ಆಗಿ ಹಂಗೆ ಬರಲ್ಲಂತೆ. ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಯಿಂದ ಆ ಟ್ರಾಮಾನ, ಯಾರು ಅತಿ ಹೆಚ್ಚು ಬೈಗುಳವನ್ನ ಹೊಡೆಸ್ಕೊಂಡಿರ್ತಾರೋ, ಆ ಟಾನ್ಸ್ ಹೇಳ್ತಾ ಇರ್ತಾರೋ, ನೀನ್ ಯಾವ್ದಕ್ಕೂ ಉಪಯೋಗ ಇಲ್ಲ, ನೀನ್ ಕೆಲ್ಸಕ್ ಬಾರ್ದು ಅಂತ ಯಾರು ಪದೇ ಪದೇ ಹಿಂಸೆ ಮಾಡ್ತಿರ್ತಾರೋ ಮೆಂಟಲಿ, ಅವರೇ ದೊಡ್ಡವರಾಗಿ ಕ್ರಿಮಿನಲ್ಸ್ ಆಗ್ತಾರಂತ. ಯಾಕಂದ್ರೆ ಹುಟ್ಟತಾನೆ ಅದನ್ನೇ, ಬೆಳಿತಾನೆ ಅದನ್ನೇ ಇದು ತಗೊಂಡ್ಬಿಟ್ಟಿರ್ತಾರೆ ಅವ್ರ ಒಳಗಡೆ. ನಾನ್ ಸರಿ ಇಲ್ಲ, ನಾನ್ ಯಾವ್ದಕ್ಕೂ ಕೆಲ್ಸಕ್ ಬರಲ್ಲ, ನಾನೇನ್ ಮಾಡ್ಬೇಕು, ಈಸಿಯಾಗಿ ದುಡ್ಡು ಹೆಂಗ್ ಸಂಪಾದನೆ ಮಾಡ್ಬೇಕು ಅಲ್ವಾ. ಅಂಡ್ ನೀವೇ ನೋಡಿ, ಯಾರಾದ್ರೂ ನಿಮಗ್ ಬೈದಾಗ ಒಂದ್ಸರಿ ನಿಮ್ಮ ಕಾನ್ಫಿಡೆನ್ಸ್ ಎಷ್ಟು ಲೋ ಆಗುತ್ತೆ ಅಲ್ವಾ. ಸಡನ್ ಆಗಿ ಯಾರ ಗೊತ್ತಿಲ್ಲಾರ್ದವ್ರೆ ಬಂದು ಏನೋ ಒಂದ್ ಕಮೆಂಟ್ ಮಾಡಿದ್ರು ಅನ್ಕೊಳ್ಳಿ, ನಿಮ್ಮ ಕಾನ್ಫಿಡೆನ್ಸ್ ಎಷ್ಟು ಲೋ ಆಗುತ್ತೆ. ಆದ್ರೆ ನೀವು ತಿಳಿದೋ ತಿಳಿಲಾರ್ದಂಗೋ ನಿಮ್ಮ ಮಕ್ಕಳಿಗೆ ಏನ್ ಮಾಡ್ತಾ ಇದ್ರ, ಡೈಲಿ ಬೈಯೋದು ಹೊಡಿಯೋದು ಮಾಡ್ತಾ ಇದ್ರ. ಅವ್ರ ಕಾನ್ಫಿಡೆನ್ಸ್ ಎಷ್ಟು ಲೋ ಆಗುತ್ತೆ. ಅವ್ರಿಗೇನ್, ಇವಾಗ ಚಿಕ್ಕ ಮಕ್ಕಳಿಗೆ ತಂದೆ ತಾಯಿನೇ ಪ್ರಪಂಚ. ಸೊ ಆ ಪ್ರಪಂಚದಲ್ಲೇ ಸರಿ ಇಲ್ಲ, ಬರೀ ನೆಗೆಟಿವ್ ಬರ್ತಾ ಇದೆ ಅಂತಂದ್ರೆ ಆ ಮಗು ತುಂಬಾ ಮೆಂಟಲಿ ತುಂಬಾ ಸಫರ್ ಆಗ್ಬೇಕಾಗುತ್ತೆ. ಸೊ ಅದಕ್ಕೆ ಬೈಯೋದು ಮಾಡೋದು ಅದನ್ನೆಲ್ಲ ಬಿಟ್ಟು ಯಾವ ತರ ಅವ್ರಿಗೆ ನಾವು ಹೇಳ್ಕೊಡ್ಬೇಕು, ಯಾವ ತರ ಅವ್ರಿಗೆ ಸರಿಯಾದ ಮಾರ್ಗವನ್ನ ತೋರಿಸ್ಬೇಕು. ಅವ್ರಿಗೆ ನೀವು ಆರ್ಡರ್ ಮಾಡೋದಕ್ಕೆ ನೀನ್ ಇದೇ ಮಾಡ್ಬೇಕು ಏನಂತ ನಾವ್ ಅನ್ನೋದ್ಕಿಂತ 2 ಆಪ್ಷನ್ಸ್ ಕೊಡ್ಬೇಕಂತೆ. ನೋಡು, ಈ 2 ಆಪ್ಷನ್ಸ್ ಇದೆ, ನಿನಗೆ ಯಾವ್ದು ಬೇಕು ನೀನ್ ಆಯ್ಕೆ ಮಾಡ್ಕೊ. ಫಾರ್ ಎಕ್ಸಾಂಪಲ್, ಹೋಮ್ವರ್ಕ್ ಮಾಡು ಅಂತ ನೀವ್ ಅಂತ ಇರ್ತೀರ, ಆದ್ರೆ ನಿಮ್ಮ ಮಗು ಏನ್ ಹೇಳ್ತೆ, ಇಲ್ಲ ನಾನ್ ಟಿವಿ ನೋಡ್ಬೇಕು, ಮೊಬೈಲ್ ನೋಡ್ಬೇಕು. ಜಗಳ. ನಾರ್ಮಲ್ ಪೇರೆಂಟ್ ಏನ್ ಮಾಡ್ತಾರೆ, ಹೊಡಿತೀರಿ ಬೈತೀರಿ ಮೊಬೈಲ್ ಇಸ್ಕೊಂಡ್ಬಿಡ್ತೀರಿ. ಆತರ ಮಾಡ್ದಾಗ ಏನಾಗುತ್ತೆ, ಇನ್ನೂ ನೋಡ್ಬೇಕು ಅಂತ ಹೆಚ್ಚಾಗುತ್ತೆ. ಸೊ ಅದು ಬಿಟ್ಟು ಏನ್ ಮಾಡ್ಬೇಕು, ನಾನೇನ್ ಮಾಡ್ತೀನಿ ಅಂದ್ರೆ ಆ ಟೈಮಲ್ಲಿ ನಾನು ಹೇಳ್ತೀನಿ, ಓಕೆ ಈಗ ನೀನ್ ಟಿವಿ ನೋಡೋದಾದ್ರೆ ನಿನಗೆ 10 ನಿಮಿಷ ಅಷ್ಟೇ ಕೊಡ್ತೀನಿ. ಅದೇ ನೀನ್ ಹೋಮ್ವರ್ಕ್ ಮಾಡಿ ನೀನು ಟಿವಿ ನೋಡೋದಾದ್ರೆ ನಿಂಗೆ 20 ಮಿನಿಟ್ಸ್ ಟೈಮ್ ಕೊಡ್ತೀನಿ ಅಂತ ಹೇಳ್ತೀನಿ. ಅಂಡ್ ಇದೂ ಕೂಡ ಟಿವಿ ಸ್ಕ್ರೀನಿಂಗ್ ಏನಿದೆ ಅಲ್ವಾ, ಇದನ್ನು ಕೂಡ ಹೆಂಗಂದ್ರೆ ಇವಾಗ ಕಂಪ್ಲೀಟ್ ಆಗಿ ನೀವು ಕೊಟ್ಟಿಲ್ಲ ಅಂತಂದ್ರೆ ಬ್ಯಾಕ್ವರ್ಡ್ ಉಳ್ಕೊಂಡ್ಬಿಡ್ತೀವಿ ಅಂತ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಡೈಲಿ ½ an hour ಅಥವಾ ಡೈಲಿ 1 hour ಅಂತ ನೀವು ಫಿಕ್ಸ್ ಮಾಡ್ಬೇಕು. ಸೊ ನಾನು ಯಾವಾಗ ನನ್ನ ಮಗಗೆ ಈ ತರ ಆಪ್ಷನ್ ಕೊಡ್ತೀನಲ್ವಾ, ಆಬ್ವಿಯಸ್ಲಿ ಅವ್ನು ಜಾಸ್ತಿ ನೋಡ್ಬೇಕಂತಾನೆ, ಸರಿ ನಾನು ಹೋಮ್ವರ್ಕ್ ಮಾಡಿನೇ ಟಿವಿ ನೋಡ್ತೀನಿ ಅಂತಾನೆ. ನೋಡಿ, ಅವ್ರಿಗೆ ಬೈಯೋದ್ಕಿಂತ ಹೇಳೋದ್ಕಿಂತ ಆಪ್ಷನ್ಸ್ ಕೊಡ್ಬೇಕು. ಆರ್ಡರ್ ಮಾಡಿದ್ರೆ ಅವ್ರಿಗೆಲ್ಲ ಇಷ್ಟ ಆಗಲ್ಲ, ನಮ್ಗೆಲ್ಲ ಇಷ್ಟ ಆಗತ್ತಾ, ಯಾರಾದ್ರೂ ಆರ್ಡರ್ ಮಾಡಿದ್ರೆ ನಮ್ಗೆ ಇಷ್ಟ ಆಗಲ್ಲಲ್ವಾ. ಸೊ ನಾವ್ ಏನೇ ಮಾಡೋದ್ ಟೈಮಲ್ಲಿ ನನಗ್ ಮಾಡಿದ್ರೆ ನಾನು ಒಪ್ಕೊಂತೀನ ಅಂತ ಸೆಲ್ಫ್ ಚೆಕ್ ಮಾಡ್ಕೋಬೇಕು. ನನಗೆ ಯಾರಾದ್ರೂ ಮಾಡಿದ್ರೆ ನಾನು ಒಪ್ಕೊಂತೀನ, ಓಕೆ ಒಪ್ಕೊಂತೀನಿ ಅಂದ್ರೆ ಅದೇ ನಿಮ್ ಮಕ್ಳ ಹತ್ರ ನೀವು ಟ್ರೈ ಮಾಡ್ಬೇಕು. ಸೊ ಹೀಗೆ ಪ್ರತಿಯೊಂದನ್ನು ಅವ್ರ ಹತ್ರನೇ ನಾವು ಕಲಿತಾ ಹೋಗ್ಬೇಕು. ಈ ಸ್ಪಿರಿಚುವಲ್ ಪೇರೆಂಟಿಂಗ್ ಅನ್ನೋದು ಇಟ್ಸ್ ಅ ಹ್ಯೂಜ್ ಟಾಪಿಕ್ ಆಕ್ಚುಲಿ. ಸೊ ನಿಮ್ಮ ಮಕ್ಕಳಿಗೆ ಮಲಗ್ತಾರಲ್ವಾ, ಅವಾಗ ಫುಲ್ ಅವ್ರ ಬ್ರೈನ್ ಆಕ್ಟಿವ್ ಇರುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಇರುತ್ತೆ. ಅವಾಗ ನಿಮಗೆ ಏನ್ ಬೇಕು ಅದನ್ನ ಹೇಳಿದ್ರೆ ಕೇಳ್ತಾರೆ ಅವ್ರು. ಇವಾಗ ಫಾರ್ ಎಕ್ಸಾಂಪಲ್ ತುಂಬಾ ಜಗಳ ಆಡ್ತಿರ್ತಾರೆ ಅನ್ಕೊಳ್ಳಿ ನಿಮ್ಮಿಬ್ರು ಮಕ್ಕಳು. ಸೊ ನೀವೇನ್ ಮಾಡ್ಬೇಕು, ಆ ಟೈಮಲ್ಲಿ ಮಗು ಮಲಗ್ದಾಗ ಅದಕ್ಕೆ ಹೇಳ್ತಾ ಹೋಗ್ಬೇಕು, ನೀನು ನಿನ್ನ ಅಕ್ಕನ ಜೊತೆ ನಿನ್ ತಮ್ಮನ ಜೊತೆ ಎಷ್ಟು ಚೆನ್ನಾಗಿದ್ಯಾ, ನೀನ್ ಜಗಳ ಆಡ್ಬಾರ್ದು ಅಂತ ಹೇಳ್ಬಾರ್ದು, ಪಾಸಿಟಿವ್ ಆಗಿ ಹೇಳ್ಬೇಕು. ನಮಗೆ ಏನು ಔಟ್ಕಮ್ ಬೇಕಲ್ವಾ ಅದೇ ಹೇಳ್ಬೇಕು. ನೀನ್ ನಿನ್ ಅಕ್ಕ ತಂಗಿ ಜೊತೆ ಎಷ್ಟು ಚೆನ್ನಾಗಿದ್ಯಾ, ಎಷ್ಟು ಫ್ರೆಂಡ್ಸ್ ಆಗಿದ್ರ, ನನಗೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಹೊಡಿತಾ ಇದ್ದಾನೆ ಅನ್ಕೊಳ್ಳಿ. ಅವಾಗೂ ನೀವ್ ಹೇಳ್ಬೋದು, ಎಷ್ಟು ಚೆನ್ನಾಗಿ ನೀನು ಪ್ರೀತಿಯಿಂದ ಇದೀಯಾ, ಎಲ್ಲರ ತರ ಫ್ರೆಂಡ್ ಆಗಿದ್ಯಾ,
ಪ್ರತಿಯೊಂದನ್ನು ಕೂಡ ಇವಾಗ ಓದ್ತಾ ಇಲ್ಲ ಅನ್ಕೊಳ್ಳಿ ಮಕ್ಕಳು, ಓಕೆ, ಓದ್ತಾ ಇಲ್ಲ. ಫಸ್ಟ್ ಏನ್ ಮಾಡ್ಬೇಕು ತಂದೆ ತಾಯಿಯಾದವರು? ಅವ್ರು ಓದಲ್ಲ, ನೀನ್ ಓದಲ್ಲ ಅನ್ನೋದನ್ನ ಫಸ್ಟ್ ಸ್ಟಾಪ್ ಮಾಡ್ಬೇಕು. ಅವ್ರು ಓದ್ತಾನೆ ಇಲ್ಲ ಅನ್ಕೊಳ್ಳಿ, ಅವ್ರಿಗೆ ಫೋಕಸ್ ಇಲ್ಲ, ಆದ್ರೂನು ಕೂಡ ನೀವ್ ಫಸ್ಟ್ ಅದಕ್ಕೆ ಎನರ್ಜಿ ಕೊಡೋದನ್ನ ಸ್ಟಾಪ್ ಮಾಡ್ಬೇಕು. ನಾವೇನಂತೀವಲ್ವಾ, ನಮ್ಮ ಮಕ್ಳು ಅದನ್ನೇ ಬಿಲೀವ್ ಮಾಡ್ತಾರೆ. ಇದನ್ನ ನೀವು ಬರ್ದಿಟ್ಕೊಳ್ಳಿ. ನೀನು ಓದಲ್ಲ, ನಿನಗೆ ತಲೆಗೆ ಹತ್ತಲ್ಲ, ನೀವು ಪದೇ ಪದೇ ಅಂತ ಇದ್ರೆ ನಿಮ್ ಮಕ್ಳು ಅದೇ ಬಿಲೀವ್ ಮಾಡ್ತಾರೆ, ಅದೇ ನಂಬ್ತಾರೆ. ಓ, ನಮ್ಮಮ್ಮ ಹೇಳಿದ್ಲಲ್ವಾ, ನಾನು ಓದಲ್ಲ, ನನಗೇನೋ ತಲೆಗೆ ಹತ್ತಲ್ಲ ಅಂತ, ನನಗ್ ತಲೆ ಹತ್ತಲ್ಲ. ಅದನ್ನೇ ಇಟ್ಕೊಂಡು ಅವ್ರು ಇಂಪ್ರೂವ್ನೇ ಆಗೋದಿಲ್ಲ. ಅದು ಬಿಟ್ಟು ಏನ್ ಮಾಡ್ಬೇಕು ಅವ್ರಿಗೆ? ಅವ್ರು ಓದ್ತಾನೆ ಇಲ್ಲ ಅನ್ಕೊಳ್ಳಿ, ಆದ್ರೂನು ನೀನ್ ಇಷ್ಟು ಚೆನ್ನಾಗ್ ಓದ್ತಾ ಇದೀಯಾ, ನಿನ್ನ ಜ್ಞಾಪಕ ಶಕ್ತಿ ಇಷ್ಟು ಚೆನ್ನಾಗಿದೆ, ಪದೇ ಪದೇ ನೀವು ಮಂತ್ರ ಜಪ ಮಾಡ್ತಿರಲ್ವಾ ನಿಮ್ ಮಕ್ಳು ಚೆನ್ನಾಗಿರ್ಬೇಕು ಅಂತ. ಸೊ ಇದನ್ನು ಮಂತ್ರ ಅಂತ ಅನ್ಕೊಳ್ಳಿ. ಡೈಲಿ ನಿಮಗೆ ಏನ್ ಪ್ರಾಬ್ಲಮ್ ಇದೆ ಅಲ್ವಾ, ಅದನ್ನ ಪಾಸಿಟಿವ್ ಆಗಿ ಅನ್ಕೊಂಡು ಹೇಳ್ತಾನೆ ಇರ್ಬೇಕು. ಯಾರೇ ಫೋನ್ ಮಾಡ್ಲಿ, ಅಯ್ಯೋ ನನ್ ಮಗ ಓದ್ತಾ ಇಲ್ಲ, ಬರೇ ಮೊಬೈಲ್ ನೋಡ್ತಾನೆ, ಅದನ್ನ ಹೇಳ್ಬೇಡಿ. ಈ ನನ್ ಮಗ ಎಷ್ಟು ಜಾಣ ಇದ್ದಾನೆ ಗೊತ್ತಾ, ಅವ್ನ್ ಮೊಬೈಲ್ ಕಂಪ್ಲೀಟ್ ಆಗಿ ಲಿಮಿಟೆಡ್ ಮಾಡ್ಬಿಟ್ಟಿದ್ದಾನೆ, ಎಷ್ಟು ಚೆನ್ನಾಗ್ ಓದ್ತಾ ಇದ್ದಾನೆ, ಎಲ್ಲ ಜ್ಞಾಪಕ ಶಕ್ತಿ ಚೆನ್ನಾಗಿದೆ. ಅವ್ರು ಮಾಡ್ತಾ ಇಲ್ಲ ಅನ್ಕೊಳ್ಳಿ, ಆದ್ರೂ ನೀವು ಇದನ್ನ ಪದೇ ಪದೇ ಹೇಳಿದಾಗ ಅವರು ಈ ಎನರ್ಜಿಗೆ ಕನೆಕ್ಟ್ ಆಗಿ ನಿಮಗೆ ಯಾವ ತರ ಬೇಕು ಆ ತರ ಖಂಡಿತವಾಗ್ಲೂ ಆಗ್ತಾರೆ. ಫಸ್ಟ್ ನಿಮ್ ಮಕ್ಳ ಮೇಲೆ ಕಂಪ್ಲೇಂಟ್ಸ್ ಹೇಳೋದನ್ನ ಕಮ್ಮಿ ಮಾಡಿ. ಅಂಡ್ ಬರೇ ಮೊಬೈಲ್ ನೋಡ್ತಾನೆ ಅಂತಂದ್ರೆ ಮಕ್ಳು ಪೇರೆಂಟ್ಸ್ ನೋಡೇ ಕಲಿಯೋದು. ನೀವ್ ಅವ್ರ ಮುಂದೆ ಎಷ್ಟು ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತೀರೋ, ಎಷ್ಟು ಫೋಕಸ್ ಇಟ್ಕೊಂಡು ಮಾತಾಡ್ಲಾರ್ದಂಗೆ ಇಂಪಾರ್ಟೆಂಟ್ ಆಗಿ ಸೀರಿಯಲ್ ನೋಡ್ತಾ ಇರ್ತೀರೋ, ಅದೇ ರೀತಿಯಾಗಿ ಅವು ಕಲಿತಾ ಹೋಗ್ತವೆ. ಸೊ ಒಂದು ಪ್ರಾಪರ್ ಒಂದ್ ಅರ್ಧ ಗಂಟೆ ಟೈಮ್ ಅಂತ ನೀವು ಇಟ್ಕೊಳ್ಳಿ ಡೈಲಿ. ನೀವು 24 hours ನಿಮ್ ಮಕ್ಳಿಗೆ ಡೆಡಿಕೇಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಕ್ವಾಲಿಟಿ ಟೈಮ್ 1 hour. ಆ 1 hour ಯಾವ್ದೇ ಫೋನ್ ಕಾಲ್ ತಗೊಳಲ್ಲ, ಯಾವ್ದೇ ಟಿವಿ ನೋಡಲ್ಲ, ಮೊಬೈಲ್ ಏನು ಇಲ್ಲ, ಅವರೇ ಇಂಪಾರ್ಟೆಂಟ್. 1 hour ಅಲ್ಲಿ ಅವ್ರಿಗೆ ಏನ್ ಮಾತಾಡ್ಬೇಕಾ, ಆಟ ಆಡ್ಬೇಕಾ, ಅವ್ರಿಗೆ ಏನ್ ಇಂಟ್ರೆಸ್ಟ್ ಅದ್ರಲ್ಲಿ ಇನ್ವಾಲ್ವ್ ಆಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಈ ತರ ಮಾಡೋದ್ರಿಂದ ಒಂದ್ ಮಂತ್ ಮಾಡಿ ಅಷ್ಟೇ, ಅವ್ರಲ್ಲಿ ಎಷ್ಟು ಚೇಂಜಸ್ ಅನ್ನ ನೀವು ನೋಡ್ತೀರಾ. ಅಂಡ್ ಹೆಂಗಿರ್ಬೇಕು ಅಂದ್ರೆ, ನಮ್ಮ ಮಕ್ಳಿಗೆ ನಾವು ಏನಾದ್ರು ತಪ್ಪು ಮಾಡಿದಾಗ ಅಯ್ಯೋ ಅಪ್ಪ ಅಮ್ಮ ಬೈತಾರಪ್ಪ ಅಂತ ಸುಳ್ಳೇಳೋ ಪರಿಸ್ಥಿತಿ ಬರಬಾರ್ದು. ಅವ್ರಿಗೆ ಯಾವ ತರ ಕಾನ್ಫಿಡೆನ್ಸ್ ಇರ್ಬೇಕಂದ್ರೆ, ಏನೇ ಆಗ್ಲಿ ನಮ್ಮ ಅಪ್ಪ ಅಮ್ಮ ಫಿಕ್ಸ್ ಮಾಡ್ತಾರಪ್ಪ, ಇದು ಸರಿ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್, ಕಾನ್ಫಿಡೆನ್ಸ್ ಕೊಟ್ಟು ಆ ಎನ್ವಿರಾನ್ಮೆಂಟ್ ಅವನಿಗೆ ಕೊಡ್ಬೇಕು. ಸೊ ಒಂದು ಸಲ ಸುಳ್ಳು ಹೇಳಿದಾಗ ಗೊತ್ತಾದ ತಕ್ಷಣ ಚೆನ್ನಾಗಿ ಬೈದ್ ಬಿಡೋದು, ಏನಾಗುತ್ತೆ ಅವಾಗ ನೆಕ್ಸ್ಟ್ ಟೈಮ್ ತಪ್ಪು ಮಾಡಿದಾಗ ನಿಮ್ ಹತ್ರ ಹೈಡ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸೊ ಇದು ಇನ್ನೂ ಹೇಳ್ತಾ ಹೋದ್ರೆ ಸ್ಪಿರಿಚುವಲ್ ಪೇರೆಂಟಿಂಗ್ ಇಟ್ಸ್ ನೆವರ್ ಎಂಡಿಂಗ್. ಸೊ ನೀವು ಟ್ರೈ ಮಾಡ್ತಾ ಹೋಗ್ಬೇಕು, ನಿಮ್ಗೆ ಏನ್ ಇಶ್ಯೂ ಇದೆ, ಓಕೆ, ಅದನ್ನ ಹೇಗೆ ಸಾಲ್ವ್ ಮಾಡ್ಬೋದು ಅಂತ. ಸೊ ಎಸ್, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಮಾತಾರ್ ಫೌಂಡೇಶನ್ ಟೀಮ್ಗೆ ಹಾಗೂ ಇಲ್ಲಿ ಅಟೆಂಡ್ ಆದ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಯಾ, ಧನ್ಯವಾದಗಳು ಮೇಡಮ್. ಎಸ್ ಅತಿ ಕಡಿಮೆ ಸಮಯದಲ್ಲಿ ಎಷ್ಟೊಂದು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಆಧ್ಯಾತ್ಮಿಕ ಗರ್ಭಧಾರಣೆ ಇನ್ನು ಸಾಕಷ್ಟು ವಿಚಾರಗಳು ಇದ್ವು, ಬಟ್ ಆದ್ರೆ ಮಾಸ್ಟರ್ಸ್ ಗಳು ಕಮ್ಮಿ ಆಗಿರೋದ್ರಿಂದ ನೀವು ಅಷ್ಟಕ್ಕೆ ಹೇಳ್ಬೇಕಾಗಿದೆ. ಹಾಗಾಗಿ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಒಂದು ಇಬ್ರು ಮಾಸ್ಟರ್ಸ್ ನ ಪ್ರಶ್ನೋತ್ತರ ಹೇಳ್ಬೋದಲ್ಲ ಮೇಡಮ್? ಎಸ್ ಓಕೆ ಮಾಸ್ಟರ್ಸ್, ಯಾರಿಗಾದ್ರೂ ಇವತ್ತಿನ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಏನಾದ್ರೂ ಪ್ರಶ್ನೆ ಅನಿಸಿಕೆಗಳಿದ್ದಲ್ಲಿ ಮೇಡಮ್ ಜೊತೆ ಮಾತನಾಡಬಹುದು. ಹ್ಯಾಂಡ್ ರೈಸ್ ಮಾಡಿ. ಅನ್ಮ್ಯೂಟ್ ಆಪ್ಷನ್ ಇದೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು ಮಾಸ್ಟರ್ಸ್. ವೀಣಾ ಮೇಡಮ್ ಮಾತಾಡಿ. ಎಸ್ ಮೇಡಮ್ ಮಾತಾಡಿ. ಮ್ಯೂಟ್ ಅಲ್ಲಿ ಇದೀರಾ? ಮ್ಯೂಟ್. ಹಲೋ. ಎಸ್ ಮೇಡಮ್. ಹಾ ಮೇಡಮ್ ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಚೆನ್ನಾಗೆ ಇವತ್ತು ಇದು ಸ್ಪಿರಿಚುಯಲ್ ಗರ್ಭಧಾರಣೆ ಬಗ್ಗೆ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನೀವ್ ಹೇಳ್ತಾ ಇರೋದು ಅಷ್ಟು ಸತ್ಯನೇ ಮೇಡಮ್. ಯಾಕಂದ್ರೆ ನಾವು ಮನ್ಸಲ್ಲಿ ನಾವ್ ಯಾವ ರೀತಿ ಆಲೋಚನೆ ಮಾಡ್ತೀವಿ ಅದೇ ತರ ನಮ್ ಮಕ್ಳುಗಳು ಕೂಡ ಆಲೋಚನೆ ಮಾಡ್ತವೆ. ಮತ್ತೆ ಯಾವ ರೀತಿ ಕಾನ್ಫಿಡೆನ್ಸ್ ತುಂಬೇಕು ಅದು ಕೂಡ ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಖುಷಿ ಆಯ್ತು ಮೇಡಮ್ ನೀವು ನಿಮ್ಮ ಅನಿಸಿಕೆ ಇವತ್ತು ಹೇಳಿದಕ್ಕೆ. ನಾವು ಅಂದ್ರೆ ನನ್ ಮಗ ಈಗಾಗ್ಲೇ 22-23 years ಓಲ್ಡ್ ಅವನು.
ಆ ಅಂದ್ರೆ ಅವಾಗ ನಮ್ಗೆ ಇದೆಲ್ಲ ಗೊತ್ತಿರ್ಲಿಲ್ಲ. ಆದ್ರೂ ಏನೋ ಒಂದ್ ಸ್ವಲ್ಪ ಬೈತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಆದ್ರೂ ಅವನಿಗೆ ಬೆನ್ ತೊಡ್ತಾ ಇದ್ವಿ ಕೆಲವು ಸಲ. ಅವ್ನ್ ತಪ್ಪು ಮಾಡಿದ್ರು ಬೆನ್ ತೊಡ್ತಾ ಇದ್ವಿ. ಅಂದ್ರೆ ಹಂಗಾಗಿ ಆಮೇಲೆ ನಾನು ಅವನ್ ಲೆವೆಲ್ಗೆ ಹೋಗಿ ಅವನ್ ಮಟ್ಟಕ್ಕೆ ಹೋಗ್ಬಿಟ್ಟು ಆಮೇಲೆ ಅವನನ್ನ ತಿದ್ಬಿಟ್ಟು ಮೇಲಕ್ ತಗೊಂಬಂದೆ. ಈಗ ನಮಗೆ ಒಂದ್ ಬುದ್ಧಿ ಹೇಳೋ ಸ್ಟೇಜ್ ಅಲ್ಲಿ ಬಂದಿದ್ದಾನೆ. ಹಂಗಾಗಿ ನೀವ್ ಹೇಳ್ತಾ ಇರೋದು ಅಷ್ಟು ಸತ್ಯ ಮೇಡಮ್. ಚೆನ್ನಾಗಿ ಹೇಳಿದ್ದು ಮೇಡಮ್. ಹ್ಮ್. ಓಕೆ ವೀಣಾ ಮೇಡಮ್, ತುಂಬಾ ಧನ್ಯವಾದಗಳು. ಅದ್ಭುತವಾಗಿ ಮಾತನಾಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಮಾತಾಡೋದಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತನಾಡಬಹುದು. ನೇಹಾ ಮೇಡಮ್ ಮಾತಾಡ್ತಿರಲ್ಲ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಓಕೆ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಧ್ಯಾನದ್ದು ಈಗ ಇಲ್ಲಿ ಎಲ್ಲಾದ್ರೂ ಕ್ಲಾಸ್ ಇರುತ್ತ ದಾವಣಗೆರೆಯಲ್ಲಿ? ಇದೆ ಮೇಡಮ್. ಇವ್ರು ಮಾರುತಿ ರಾಮ್ ಅಂತ ಇದಾರೆ ಒಬ್ರು, ಅಲ್ಲಿ ಮೆಡಿಟೇಷನ್ ನಡೆಸ್ತಾರೆ ಅವ್ರ ಮನೇಲಿ. ಏರಿಯಾ ಯಾವ್ದು ಬರುತ್ತೆ ಮೇಡಮ್? ಹೌದಾ? ಹೇಳ್ತೀನಿ ರೀ. ನಾನು ಮೇಡಮ್ ಹತ್ರ ಶೇರ್ ಮಾಡಿರ್ತೀನಿ. ಮೇಡಮ್ ಒಂದ್ ಕೆಲ್ಸ ಮಾಡಿ, ಅಡ್ಮಿನ್ ಇದೆ ನೋಡಿ ಅಶ್ವಿನಿ ಅಂತ, ಆ ನಂಬರ್ಗೆ ನೀವು ಕಾಲ್ ಮಾಡಿ, ನಾನ್ ಮಾಹಿತಿ ಕೊಡ್ತೀನಿ. ಹೌದಾ? ಅವ್ರು- ನಮ್ಗೆ ಯಾವ ಟೈಮ್ ಅಲ್ಲಿ ಸೆಟ್ ಆಗುತ್ತೆ ಆ ಟೈಮ್ ಅಲ್ಲಿ ಹೋಗ್ಬೋದಾ ಮೇಡಮ್? ಗೊತ್ತಿಲ್ಲ ಮೇಡಮ್, ನೀವು ಅವ್ರಿಗೆ ಕಾಲ್ ಮಾಡ್ಬೇಕು. ಕೇಳ್ಬೇಕಾ ಮೇಡಮ್ ಕಾಲ್ ಮಾಡಿ, ನನಗೆ ನಿಮ್ ಮಾಹಿತಿ ಕೊಡ್ತೀನಿ. ಮಾರ್ನಿಂಗ್ ಕ್ಲಾಸ್ ಜಾಯ್ನ್ ಆಗ್ತಿದ್ದೀರಾ ಮೇಡಮ್? ಮಾರ್ನಿಂಗ್ ಕ್ಲಾಸ್ ಎಷ್ಟು ಗಂಟೆ ಇರುತ್ತೆ ಮೇಡಮ್ ಅದು? ಬೆಳಗ್ಗೆ 5ರಿಂದ 7ರವರೆಗೂ ಇರುತ್ತೆ. ಹೌದಾ? 1 hour ಇರಲ್ವಾ? 1 hour ಮಾಡಿಸ್ತಾರೆ. 1 hour ಮೆಡಿಟೇಷನ್ ಇರುತ್ತೆ, ತದನಂತರ ಸ್ಪೀಚ್ ಇರುತ್ತೆ. ಹೌದಾ? ಮಾಡ್ತೀವಿ. ನನ್ನ ನಂಬರ್ ಕಾಲ್ ಮಾಡಿ ಮೇಡಮ್, ಹೇಳ್ತೀನಿ, ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ. ಓಕೆ, ಪ್ರಿಯಾಂಕಾ Okay, ಮೇಡಮ್ madam. ವಿಡಿಯೋಸ್ ಎಲ್ಲ ಶಿವಕುಮಾರ್ ಸ್ವಾಮಿ ಬಡಾವಣೆ ಅಂತ ಮೇಡಮ್ ಇವ್ರದ್ದು. ಶಿವಕುಮಾರ್ ಬಡಾವಣೆನ? ಶಿವಕುಮಾರ್ ಸ್ವಾಮಿ ಬಡಾವಣೆ, ಹಾ ಶಶಿಪ್ರಭಾ ಪಿರಮಿಡ್ ಅಂತ. ಕೇಳ್ತೀನಿ, ಓಕೆ. ಕಾಲ್ ಮಾಡಿ ಕೇಳ್ತೀನಿ. ನಿಮ್ದು ವಿಡಿಯೋ ಎಲ್ಲ ಚೆನ್ನಾಗ್ ಬರುತ್ತೆ ಮೇಡಮ್ ಯೂಟ್ಯೂಬ್ ಅಲ್ಲಿ. ಯಾವ ಮಿಸ್ ಮಾಡದೆ ನೋಡ್ತೀವಿ ನಾವು, ಸಬ್ಸ್ಕ್ರೈಬ್ ಆಗಿದ್ವಿ. ಎಸ್ ಮೇಡಮ್, ಥ್ಯಾಂಕ್ ಯು. ಬಹಳ ಚೆನ್ನಾಗ್ ಬರುತ್ತೆ. ಕೇಳಿದ್ಮೇಲೆ ಮನ್ಸಿಗೆ ಬಹಳ ಇದಾಗತ್ತೆ, ಆರಾಮ, ಖುಷಿ ಆಗತ್ತೆ. ಯಾವತ್ತು ನೋಡ್ತಾ ಇರ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು. ಬೆಳಿಗ್ಗೆ ಕ್ಲಾಸ್ ಚೆನ್ನಾಗಿ ವಾಯ್ಸ್ ಬ್ರೇಕ್ ಇದೆ ಮೇಡಮ್, ಕೇಳ್ತಾ ಇದ್ದೀನಿ ವಾಯ್ಸ್ ಆಕ್ಚುಲಿ. ಮಾಡಿ. ಓಕೆ ಮೇಡಮ್, ನಾನು ಮೇಡಮ್, ಈಗ ಗರ್ಭ ಸಂಸ್ಕಾರ ಆಗ್ಲಿ, ಆಧ್ಯಾತ್ಮಿಕ. ಮೇಡಮ್ ಕೇಳಿಸ್ತಾ ಇಲ್ಲ? ಏನೊಟ್ರು ಬೇಕಾ? ನೇಹಾ ಮೇಡಮ್ ಕೇಳಿಸ್ತಿದ್ಯಾ ನಾನು ಮಾತನಾಡೋದು?
ನೇಹ ಮೇಡಮ್ ಕೇಳಿಸ್ತಿದ್ಯಾ? ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಮೇಡಮ್? ನೇಹ ಮೇಡಮ್ ವಾಯ್ಸ್ ಕೇಳಿಸ್ತಿದ್ಯಾ? ಇದೆ. ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಿದೆ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಹಾ. ಓಕೆ ಮಾಸ್ಟರ್ಸ್, ಇಲ್ಲಿವರೆಗೂ ಅದ್ಭುತವಾಗಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಆಧ್ಯಾತ್ಮಿಕ ಗರ್ಭಧಾರಣೆ ಅಂದ್ರೆ ಒಂದು ಶಿಶು ಗರ್ಭದಲ್ಲಿ ಇರುವಾಗ್ಲೇ ಯಾವ ರೀತಿ ಸಂಸ್ಕಾರ ಕೊಡ್ಬೋದು ಅನ್ನೋಂತಹ ವಿಚಾರ, ಇನ್ನೂ ಸಾಕಷ್ಟು ವಿಚಾರಗಳಿದ್ವು. ಬಟ್ ಆದ್ರೆ ಮಾಸ್ಟರ್ಸ್ಗಳು ಕಮ್ಮಿ ಜಾಯ್ನ್ ಆಗಿರೋದ್ರಿಂದ ಹೆಚ್ಚಿಗೆ ಮಾಹಿತಿ ಕೊಡೋದಿಕ್ಕಾಗ್ಲಿಲ್ಲ. ಮತ್ತೆ ಇನ್ನೊಂದ್ಸತಿ ನೀವು ಮಾರ್ನಿಂಗ್ ಕ್ಲಾಸ್ ನಲ್ಲಿ ಜಾಯ್ನ್ ಆದ್ರೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಮಾಸ್ಟರ್ ಕಡೆಯಿಂದ ವಿವರಣೆ ಸಿಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ನಾಳೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ.